ನಮೋ ನಾರಸಿಂಹ. ನಮ್ಮ ನವನರಸಿಂಹ ಕ್ಷೇತ್ರಗಳ ಸಂದರ್ಶನದಲ್ಲಿ ಇಂದು 7ನೆಯದಾದಂತಹ ವೇದಾದ್ರಿ ಅನ್ನುವ ಕ್ಷೇತ್ರವನ್ನು ಸಂದರ್ಶಿಸೋಣ. ವೇದಾದ್ರಿ ಅನ್ನುವ ಕ್ಷೇತ್ರ ಇದು ಕೃಷ್ಣಾ ನದಿಯ ತೀರದಲ್ಲಿ ಇದೆ. ಕ್ಷೇತ್ರವೇ ಪ್ರತ್ಯೇಕವಾಗಿ ನಾವು ಪಂಚನರಸಿಂಹ ಕ್ಷೇತ್ರ ಎಂದು ಕರೆಯಬಹುದು. ಈ ಕ್ಷೇತ್ರದಲ್ಲಿ ಭಗವಾನ್ ನರಸಿಂಹ 5 ಸ್ವರೂಪಗಳಿಂದ ಪ್ರಕಾಶಿಸುತ್ತಾನೆ. ವೇದಗಳನ್ನು ಸೋಮಕಾಸುರನಿಂದ ರಕ್ಷಿಸಿದಂತಹ ಮತ್ಸ್ಯರೂಪಿ ನಾರಾಯಣನನ್ನು ವೇದಗಳು ತಮ್ಮನ್ನು ಪರ್ವತವಾಗಿ ಮಾರ್ಪಾಡು ಮಾಡಿ ಅಲ್ಲಿ ನೆಲೆಸುವಂತೆ ಪ್ರಾರ್ಥನೆ ಮಾಡುತ್ತವೆ. ಆದರೆ ಮುಂದೆ ಬರುವಂತಹ ನರಸಿಂಹಾವತಾರ ಆದ ಮೇಲೆ ಈ ಕೋರಿಕೆಯನ್ನು ನೆರವೇರಿಸುವೆನು ಎಂದು ಹೇಳಿ ಮತ್ಸ್ಯರೂಪಿ ನಾರಾಯಣ ಅಂತರ್ಧಾನವಾಗುತ್ತಾನೆ. ಇದೇ ಕೋರಿಕೆಯ ಜೊತೆಗೆ ಕೃಷ್ಣವೇಣಿ ನದಿಯು ಕೂಡ ತಪಸ್ಸು ಮಾಡಿ ನರಸಿಂಹನನ್ನು ತನ್ನಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸುತ್ತಾಳೆ. ಅದೇ ರೀತಿ ಆ ಕೃಷ್ಣಾ ನದಿಯ ತೀರದಲ್ಲಿ ಇರುವಂತಹ ವನದೇವತೆಗಳು ಸಹ ಬಂದು ತಮ್ಮಲ್ಲಿ ನೆಲೆಸುವಂತೆ ಪ್ರಾರ್ಥನೆ ಮಾಡುತ್ತವೆ. ಈ ಎಲ್ಲ ಭಕ್ತರ ಕೋರಿಕೆಯನ್ನು ನೆರವೇರಿಸಲು ನರಸಿಂಹ ವೇದಾದ್ರಿಯಲ್ಲಿ ಪ್ರಾದುರ್ಭಾವವಾಗುತ್ತಾನೆ. ಇಂದಿಗೂ ನಾವು ಗರ್ಭಗೃಹದಲ್ಲಿ ಯೋಗಾರೂಪಿಯಾದಂತಹ ನರಸಿಂಹನ ದರ್ಶನ ಮಾಡಬಹುದು. ಪಕ್ಕದಲ್ಲಿಯೇ ಇರುವಂತಹ ಒಂದು ಬೆಟ್ಟದಲ್ಲಿ ಗರುಡ ತಪಸ್ ಮಾಡಿರುವಂತಹ ಜಾಗ ಇದೆ. ಅದನ್ನು ಗರುಡಾದ್ರಿ ಎಂದು ಕರೆಯುತ್ತಾರೆ. ಅಲ್ಲಿ ದೇವರು ವೀರ ನರಸಿಂಹ ರೂಪದಿಂದ ಪ್ರಾದುರ್ಭಾವವಾಗಿದ್ದಾನೆ. ನದಿಯಲ್ಲಿ ಸಾಲಿಗ್ರಾಮ ರೂಪಿಯಾಗಿ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟಂತಹ ಒಂದು ಬೃಹತ್ತಾದ ಸಾಲಿಗ್ರಾಮವು ಕೃಷ್ಣಾ ನದಿಯಲ್ಲಿಯೇ ನೆಲೆಸಿದ್ದು ಕೃಷ್ಣಾ ನದಿಯನ್ನು ಪಾವನ ಮಾಡುತ್ತಿದೆ. ಈ 3 ರೂಪಗಳಲ್ಲದಂತೆ ವನದೇವತೆಗಳ ಪ್ರಾರ್ಥನೆಯನ್ನು ಅನುಗ್ರಹಿಸಿ ದೇವರು ಲಕ್ಷ್ಮೀ ನರಸಿಂಹ ರೂಪದಿಂದ ಅಲ್ಲಿ ದರ್ಶನ ಕೊಡುತ್ತಾನೆ. ಬೆಟ್ಟದ ಮೇಲೆ ಅದೃಶ್ಯನಾಗಿ ದೇವರು ಜ್ವಾಲಾ ನರಸಿಂಹ ರೂಪದಿಂದ ನೆಲೆಸಿದ್ದಾನೆ. ಈ 5 ರೂಪಗಳನ್ನು ನಾವು ವೇದಾದ್ರಿಯಲ್ಲಿ ದರ್ಶನ ಮಾಡಬಹುದು. ಈ ಕ್ಷೇತ್ರದ ಇನ್ನೊಂದು ವೈಶಿಷ್ಟ್ಯ ಏನೆಂದರೆ ಆ ಕ್ಷೇತ್ರದಲ್ಲಿ ಸಂದರ್ಶನ ಮಾಡುವಂತಹ ಭಕ್ತರಿಗೆ ಭಗವಂತ ನರಸಿಂಹನ ಒಂದು ಖಡ್ಗದಿಂದ ಆಶೀರ್ವಾದ ಮಾಡುವಂತಹ ವಾಡಿಕೆಯೂ ಇದೆ. ಈ ನರಸಿಂಹನ ಕ್ಷೇತ್ರದಲ್ಲಿ ನರಸಿಂಹದೇವರಿಗೆ ಬ್ರಹ್ಮೋತ್ಸವ ಅತಿ ವಿಜೃಂಭಣೆಯಿಂದ ಮಾಡುತ್ತಾರೆ. ನಮ್ಮ ನವನಾರಸಿಂಹ ಕ್ಷೇತ್ರದ ದರ್ಶನಗಳಲ್ಲಿ ಇದು 7ನೆಯ ನರಸಿಂಹ ಕ್ಷೇತ್ರ. ನಮೋ ನಾರಸಿಂಹ.